ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೇನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಶ್ರೀ ಮಹಾಲಕ್ಷ್ಮಿ ಕ್ಷೀರಸಾಗರ ಕನ್ಯಕಾ ಶುಭೋದಯ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಮಾರ್ನಿಂಗ್ ಇದ್ದಿದ್ದರಿಂದ ನಾವು ಕೂಡ 5:30ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನು ಮತ್ತು ಬೇಬಿ ಮತ್ತು ನಮ್ಮ ಮನೆಯವರು ಎಲ್ಲ ಕೂಡ ಪೂಜೆಗೆ ಸಿದ್ಧತೆ ಕೂಡ ಮಾಡ್ಕೊಂಡ್ವಿ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 8:30 ಹೊರಗಡೆ ಮುಗಿಸ್ಬೇಕು ಅಂತ ಐಡಿಯಾ ಕೂಡ ಹಾಕೊಂಡಿದ್ವಿ. ಸೊ ಪೂಜೆ ಕೂಡ ಮಾಡ್ತಾ ಇರೋ ದೃಶ್ಯ ನೀವು ಇವಾಗ ನೋಡ್ತಾ ಇರ್ಬೋದು. ಫೈನಲಿ ದೇವರಿಗೆ ಧೂಪ ದೀಪಗಳಿಂದ ಮಂಗಳಾರತಿ ಮತ್ತು ಪೂಜೆ ಎಲ್ಲಕ್ಕೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ ನಂತರ ಎಲ್ಲ ಕೂತು ಕೂಡ ನಮಸ್ಕರಿಸಿದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ. ನೋಡಿ ಒಂದೊಮ್ಮೆ ಕಣ್ ತುಂಬಿಕೊಳ್ಳಿ. ಹಾಗೆಯೇ ನಿಮಗೂ ಕೂಡ ಇಷ್ಟ ಆದರೆ ದಯವಿಟ್ಟು ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಈ ತಿಂಡಿ ತಿನಿಸುಗಳನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಪೂಜೆ ಕೂಡ ಮಾಡಿರ್ತೀವಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋದಾದರೆ, ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ನಂತರ ಬರುವ ಮುಖ್ಯವಾದ ಹಬ್ಬವೆಂದರೆ ಅದು ನಿಮ್ಮೆಲ್ಲರ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಇದು ಸುಮಂಗಲಿಯರಿಗೆ ಹಾಗೂ ಮಹತ್ವವಾದ ಹಬ್ಬ ಕೂಡ ಆಗಿರ್ತದೆ. ವರಮಹಾಲಕ್ಷ್ಮಿ ಎಂದರೆ ಹೆಸರೇ ಸೂಚಿಸುವಂತೆ ವರವನ್ನು ಕೊಡುವ ಲಕ್ಷ್ಮೀ ದೇವಿಯ ಎಂದೇ ಕೂಡ ಪೂಜಿಸಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಹಣ, ಅಂತಸ್ತು, ಸಿರಿ ಸಂಪತ್ತುಗಳ ಆಪ್ತ ದೇವತೆಗಳು ಎಂದು ಕೂಡ ಪೂಜಿಸಲಾಗುತ್ತದೆ. ವಿಜಯಲಕ್ಷ್ಮಿಯಾಗಿ ಬಾಳಿನಲ್ಲಿ ವಿಜಯವನ್ನು ತಂದುಕೊಡುತ್ತಾಳೆ. ವಿದ್ಯಾಲಕ್ಷ್ಮಿಯಾಗಿ ಸರ್ವರ ಪಾಲಿಗೆ ವಿದ್ಯೆ ಹಾಗೂ ಜ್ಞಾನವನ್ನು ನೀಡುತ್ತಾಳೆ. ಗಜಲಕ್ಷ್ಮಿಯಾಗಿ ಸಹನೆಯನ್ನು ಕೂಡ ದಯಪಾಲಿಸುತ್ತಾರೆ. ಸಂತಾನ ಲಕ್ಷ್ಮಿಯಾಗಿ ಸಂತಾನವನ್ನು, ಭಾಗ್ಯವನ್ನು ಕೂಡ ಕರುಣಿಸುತ್ತಾರೆ. ಧಾನ್ಯಲಕ್ಷ್ಮಿಯಾಗಿ ಧಾನ್ಯವನ್ನು ನೀಡಿ ಹಸಿವನ್ನು ಕೂಡ ನೀಗಿಸುತ್ತಾರೆ. ಇನ್ನು ಧನಲಕ್ಷ್ಮಿಯಾಗಿ ಧನಕನಕ ಸಂಪತ್ತನ್ನೆಲ್ಲ ಅನುಗ್ರಹಿಸುತ್ತಾಳೆ. ಹಾಗೆಯೇ ಧೈರ್ಯಲಕ್ಷ್ಮಿಯಾಗಿ ಧೈರ್ಯವನ್ನು ನಿಮ್ಮಲ್ಲಿ ತುಂಬುತ್ತಾಳೆ. ಹೀಗೆ ಅಷ್ಟೈಶ್ವರ್ಯವನ್ನು ನೀಡಿ ಬದುಕಿನ ಏಳಿಗೆಗೆ ಏನೇನು ಬೇಕು ಎಲ್ಲನೂ ಕೂಡ ದಯಪಾಲಿಸುವ ತಾಯಿಯ ಸಂಕೇತವಾದ ಈ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವ ಹಾಗೂ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ವಿಶೇಷವಾದ ಹಬ್ಬವನ್ನು ಬೇಡಿಕೊಳ್ಳುವ ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಕೂಡ ಹೇಳಬಹುದಾಗಿದೆ. ಇನ್ನು ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಎಂದು ಪಾರ್ವತಿಯು ಕೇಳಿದಾಗ ಸಾಕ್ಷಾತ್ ಶಿವ ಕೂಡ ಪರಮಾತ್ಮರು ಕೂಡ ತಿಳಿಸಿಕೊಟ್ಟಿದ್ದು ವರಮಹಾಲಕ್ಷ್ಮಿ ವ್ರತವೆಂದೇ. ಶ್ರಾವಣ ಮಾಸಕ್ಕೂ ಹುಣ್ಣಿಮೆಯ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಅಂತ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ಒಂದಷ್ಟು ಮಹತ್ವಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಟೈಮ್ ಬಂದು ಸಂಜೆ 5:30 ಆದ್ದರಿಂದ ಅರಿಶಿನ ಕುಂಕುಮ ಕೂಡ ಕೊಡೋಣ ಮುತ್ತೈದೆಯರ ಕರೆದುಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ಅರಿಶಿನ ಕುಂಕುಮ ಕೂಡ ಕೊಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದ ವಿಶೇಷ ವಿಡಿಯೋ. ಅವರೆಲ್ಲ ಬಂದು ದೇವರಿಗೆ ಆರತಿ ದೀಪವನ್ನು ಕೂಡ ಬೆಳಗಿದ್ದು ಅಲ್ಲಿಂದ ಪ್ರಸಾದ ಕೂಡ ಎಲ್ರಿಗೂ ಕೊಡ್ತೀವಿ. ಸೊ ನೆಕ್ಸ್ಟು ಇನ್ನು ನಮ್ಮ ಅತ್ತೆ ಮಾವ ಅವ್ರ ಜೊತೆ ಕೂಡ ಬೇಬಿ ಫೋಟೋ ತೆಗೆಸ್ಕೊಂಡು ಇನ್ನು ಮಾರನೇ ದಿನ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮುಗಿಸಿ ಕಳಸ ಕೂಡ ಜರುಗಿಸ್ತೀವಿ. ಇನ್ನು ಬೇಬಿ ಬೇರೆ ಓಡಾಡ್ತಾನೆ ಅಲ್ವಾ, ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿಯನ್ನು ಕೂಡ ಜರುಗಿಸ್ಬಿಟ್ಟು ಎಲ್ಲ ಕೂಡ ಎತ್ತಿಡ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಪುಟ್ಟ ವಿಡಿಯೋ. ಶ್ರಾವಣ ಮಾಸದ 2ನೇ ಶನಿವಾರ ಆದ್ದರಿಂದ ಶನಿ ದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಇತ್ತು. ಸೊ ಅಲ್ಲಿಗೂ ಕೂಡ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ವಿತ್ ಶೇರ್ ವಿತ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.